ತಿಥಿ ಶ್ರಾದ್ದ ಇತ್ಯಾದಿ ಆಚರಣೆಗಳೇನಿವೆಯೋ ಒಂದ್ ವೇಳೆ ಅವು ನಿಮ್ಮನ್ನ ಒಂದು ಉದಾತ್ತ ಜೀವನ ನಡೆಸೋದಕ್ಕೆ ಪ್ರೇರೇಪಿಸ್ತಿದ್ರೆ ಮಾತ್ರ ಅವು ಒಳ್ಳೆಯವು. ಆದ್ರೆ ಅವು ಕೇವಲ ಡಾಂಭಿಕ ಮತ್ತು ಕಪಟ ಆಚರಣೆಗಳಾಗಿ ಬಿಟ್ಟಿದ್ರೆ ಅಥವಾ ಬಾಹ್ಯ ಕ್ರಿಯೆಗಳಾಗಿನೇ ಉಳಿದಿದ್ರೆ ಅವುಗಳಿಗೆ ಯಾವ ಬೆಲೆನೂ ಇಲ್ಲ. ತಾತ ಮುತ್ತಾತ ಯಾರ್ಯಾರೆಲ್ಲ ಇದ್ರೂ ಅವರೆಲ್ಲ ಹೋಗಿ ಆಯ್ತು. ಈಗ ಉಳಿದಿರೋದೇನು ಅದನ್ನೇ ಸತ್ಯ ಅಂತ ಹೇಳಲಾಗತ್ತೆ. ಅದು ಮಾತ್ರವೇ ಉಳಿಯತ್ತೆ. ಯಾವಾಗ ಅವರನ್ನ ಸ್ಮಶಾನಕ್ಕೆ ಕರೆದೊಯ್ತಾ ಇದ್ರು ಆಗ ಏನಂತ ಸ್ಮರಣೆ ಮಾಡ್ತಾ ಇದ್ರು? ರಾಮನಾಮ ಸತ್ಯ ಹೇ ಅಂತ ತಾನೆ. ಅದರ ಅರ್ಥ ಏನು ಗೊತ್ತಾ? ಏನಂದ್ರೆ ಇಷ್ಟು ದಿನ ನಾವು ನೋಡ್ತಾ ಇದ್ದ ಈ ದೇಹವೇನಿತ್ತು ಅದೀಗ ಅಸತ್ಯ ಅಂತ ಗೊತ್ತಾಗಿದೆ. ಇಷ್ಟು ದಿನ ನಾವು ದೇಹವನ್ನೇ ನೋಡ್ತಾ ಇದ್ವಿ, ಅದರದ್ದೇ ಸೇವೆ ಮಾಡ್ತಾ ಬಂದ್ವಿ. ಆದ್ರೆ ಅದೀಗ ಸುಳ್ಳು ಅಂತ ಗೊತ್ತಾಯ್ತು. ನಮ್ಮನ್ನ ಬಿಟ್ಟು ಹೋಗಿಬಿಡ್ತು, ಮೋಸ ಮಾಡಿಬಿಡ್ತು, ನೋಡಿ ನಮಗೆಲ್ಲ ವಿದಾಯ ಹೇಳ್ತು, ಬೂದಿಯಾಗಿ ಹೋಯ್ತು. ಇನ್ನು ಈ ಮುಖ ಮತ್ತೆಂದಿಗೂ ಕಾಣೋದಿಲ್ಲ, ಎಷ್ಟೇ ಬೇಡಿಕೊಂಡ್ರು. ಕಾಲವೇ ಹೊತ್ತುಕೊಂಡು ಹೋಯ್ತು. ಆಗ ಹೇಳ್ತಾರೆ ರಾಮನಾಮ ಸತ್ಯ ಹೇ ಅಂತ. ಹಾಗಾದರೆ ಅಗಲಿದ ಆ ತಾತ ಮುತ್ತಾತರೆಲ್ಲ ಈಗ ಯಾವ ರೂಪದಲ್ಲಿರ್ತಾರೆ ಗೊತ್ತಾ? ಅವರು ಈಗ ಸತ್ಯದ ರೂಪದಲ್ಲಿದ್ದಾರೆ. ಹಾಗಾಗಿ ಒಂದ್ ವೇಳೆ ನಿಮಗೆ ನಿಮ್ಮ ತಂದೆ ತಾತಂದಿರಿಗೆ ಗೌರವ ಸಲ್ಲಿಸಬೇಕು ಅಂತಿದ್ರೆ ಹೋಮ ಹವನ ಮಾಡಿ 108 ಥರದ ಕಟ್ಟುಪಾಡುಗಳನ್ನ ಗೊಡ್ಡು ಸಂಪ್ರದಾಯಗಳನ್ನ ಅನುಸರಿಸಬೇಕಾ? ಅಥವಾ ಅದಕ್ಕೇನಾದ್ರೂ ಬೇರೆ ಮಾರ್ಗ ಇದೆಯಾ? ಒಂದ್ ವೇಳೆ ಅವರಿಗೆ ನಿಜವಾಗ್ಲೂ ಗೌರವ ಕೊಡಬೇಕು ಅಂತಿದ್ರೆ ನಾವು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕಾದ್ದೇನು ಗೊತ್ತಾ? ಸತ್ಯವನ್ನೇ ತಂದುಕೊಳ್ಬೇಕಲ್ವಾ? ಇದೇ ಅವರಿಗೆ ಗೌರವ ಸಲ್ಲಿಸೋ ನಿಜವಾದ ಮಾರ್ಗ. ಅದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ.